ಮಿತ್ರರೇ, ನಿಮಗಿದು ತಿಳಿದಿದೆಯೇ? ವಿಡಿಯೋ ಸರಣಿಯ 11ನೇ ವಿಡಿಯೋದಲ್ಲಿ ನಾವಿದ್ದೇವೆ. ದಿನಂಪ್ರತಿ ಒಂದೊಂದು ತಾಂತ್ರಿಕ ಕೌಶಲ್ಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇಂದಿನ ಮಾಹಿತಿ ಎಕ್ಸೆಲ್ನಲ್ಲಿ ಡಾಟಾ ಸ್ಲೈಸರ್ ಮತ್ತು ಫಿಲ್ಟರಿಂಗನ್ನು ಯಾವ ಥರ ಸುಲಭದಲ್ಲಿ ಉಪಯೋಗ ಮಾಡ್ಬೋದು, ಅದೇ ರೀತಿ ಈ ಸ್ಲೈಸ್ ಮತ್ತು ಫಿಲ್ಟರಿಂಗ್ ಉದ್ಯೋಗದಾತರಿಗೆ ಅಥವಾ ಅಕೌಂಟ್ಸ್ನವರಿಗೆ ಹಾಗೂ ಯಾವುದೇ ದತ್ತಾಂಶಗಳನ್ನು ವೆರಿಫೈ ಮಾಡಲಿಕ್ಕೆ ಅಥವಾ ಅದರಲ್ಲಿ ವ್ಯಾಲ್ಯೂವನ್ನು ಹುಡುಕಲಿಕ್ಕೆ ಯಾವ ಥರ ಸಹಾಯ ಮಾಡ್ತದೆ ಅಂತ ಹೇಳೋದನ್ನು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಅದೇ ರೀತಿ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಒತ್ತಿ. ಹಾಗೆ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತೇಳಿ ಆದರೆ ಸಬ್ಸ್ಕ್ರೈಬ್ ಬಟನ್ನ ಮುಂದಿರುವ ಬೆಲ್ ಐಕಾನನ್ನು ಒತ್ತಿ. ಎಕ್ಸೆಲ್ನಲ್ಲಿ ಡಾಟಾ ಸ್ಲೈಸಿಂಗ್ ಮತ್ತು ಫಿಲ್ಟರಿಂಗನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಈಗ ಇಲ್ಲಿ ನಿಮ್ಮ ಎದುರಲ್ಲಿ ಎಕ್ಸೆಲ್ನ ಒಂದು ಫೈಲನ್ನು ಓಪನ್ ಮಾಡಿದ್ದೇನೆ. ಇದರಲ್ಲಿ ಅನೇಕ ಡಾಟಾ ಇದೆ ಅಂತ ಹೇಳಿದರೆ, ಒಂದು ಬಿಸ್ನೆಸ್ನ ಡಾಟಾ ಇದೆ. ಇದರಲ್ಲಿ ಸೆಗ್ಮೆಂಟ್ ಯಾವುದು, ಗೌರ್ಮೆಂಟ್, ಮಿಡ್ ಮಾರ್ಕೆಟ್ ಅಥವಾ ಎಂಟರ್ಪ್ರೈಸ್, ಈ ಥರ ಬೇರೆ ಬೇರೆ ಸೇಲ್ಸ್ನ ಸೆಗ್ಮೆಂಟ್ಗಳು. ಅದೇ ರೀತಿ ಯಾವ ಕಂಟ್ರಿ, ಪ್ರಾಡಕ್ಟ್ ಯಾವುದು ಸೇಲ್ ಆಗಿದೆ, ಯಾವ್ಯಾವ ಪ್ರಾಡಕ್ಟು ಎಷ್ಟೆಷ್ಟು ಸೇಲ್ ಆಗಿದೆ, ಡಿಸ್ಕೌಂಟ್ ಬ್ಯಾಂಡ್ ಯಾವುದು ಅಂತ ಹೇಳಿದರೆ ಯಾವ ಡಿಸ್ಕೌಂಟ್ ಅಪ್ಲೈ ಆಗಿದೆ, ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು, ಸೇಲ್ಸ್ ಪ್ರೈಸ್ ಎಷ್ಟು, ಗ್ರಾಸ್ ಸೇಲ್ಸ್ ವ್ಯಾಲ್ಯೂ ಎಷ್ಟಾಗಿದೆ, ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಡಿಸ್ಕೌಂಟ್ನ ಅಮೌಂಟ್ ಎಷ್ಟಾಗಿದೆ, ಸೇಲ್ಸ್ ಅಮೌಂಟ್ ಎಷ್ಟಾಗಿದೆ, ಕಾಕ್ಸ್ ಅಂತ ಹೇಳಿದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದು ಎಷ್ಟಾಗಿದೆ, ಸೇಲ್ಸ್ ಮೈನಸ್ ಕಾಕ್ಸ್ ಪ್ರಾಫಿಟ್ ಎಷ್ಟಾಗಿದೆ, ಬಳಿಕ ಯಾವ ಡೇಟಿಗೆ ಸೇಲ್ ಆಗಿದೆ, ಆ ಡೇಟ್ ಯಾವ ತಿಂಗಳು ಮತ್ತು ಯಾವ ವರ್ಷ ಬರ್ತದೆ. ಇದಿಷ್ಟು ಇನ್ಫಾರ್ಮೇಷನ್ ಅಥವಾ ಡಾಟಾ ಈ ಎಕ್ಸೆಲ್ ಫೈಲ್ನಲ್ಲಿದೆ. ನೀವೀಗ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಥವಾ ಮ್ಯಾನೇಜ್ಮೆಂಟ್ ಟೀಮ್ ಅಥವಾ ಬಿಸ್ನೆಸ್ ಓನರ್ ಆಗಿದ್ದರೆ ನಿಮಗೆ ಈ ಡಾಟಾವನ್ನು ನೋಡಿದರೆ ಏನೂ ಅರ್ಥ ಆಗೋದಿಲ್ಲ. ಅದೇ ಈ ಡಾಟಾವನ್ನು ಒಳ್ಳೆಯ ಒಂದು ಪ್ರೆಸೆಂಟೇಷನ್ ಆಗಿ ಮಾಡಿದರೆ ಅಥವಾ ನಿಮಗೆ ಫಿಲ್ಟರ್ ಮಾಡಿದಾಗ ಯಾವ ಕಂಟ್ರಿಯಲ್ಲಿ ನನಗೆ ಎಷ್ಟು ಸೇಲ್ ಆಗಿದೆ ಅಥವಾ ಯಾವ ಐಟಮ್ನಿಂದ ಎಷ್ಟು ಸೇಲ್ ಆಗಿದೆ, ಯಾವ ತಿಂಗಳಲ್ಲಿ ಯಾವ ವರ್ಷದಲ್ಲಿ ಎಷ್ಟು ಸೇಲ್ ಆಗಿದೆ, ಇದೆಲ್ಲ ವಿಷಯಗಳು ನಿಮಗೆ ಫಿಲ್ಟ್ರ್ ಮಾಡಲಿಕ್ಕೆ ಸುಲಭದಲ್ಲಿ ಆಗ್ತದೆ ಅಂತೇಳಿ ಆದರೆ ಅದರಿಂದ ನಿಮಗೆ ತುಂಬ ಲಾಭ ಆಗ್ತದೆ. ಯಾವುದೇ ಡಾಟಾವಾಗಿ ಇದ್ದಲ್ಲಿ ಅದರಿಂದ ಬಿಸ್ನೆಸ್ಸಿಗೆ ಲಾಭ ಇಲ್ಲ. ಅದನ್ನು ರಿಪೋರ್ಟ್ ಅಥವಾ ಇನ್ಫಾರ್ಮೇಷನ್ ಆಗಿ ಪರಿವರ್ತಿಸಿದಾಗ ಮಾತ್ರ ಅದರಿಂದ ಹೊಸ ವ್ಯಾಖ್ಯಾನಗಳನ್ನು ಕಂಡುಹಿಡಿಯಬಹುದು. ಈಗ ನಾನಿಲ್ಲಿ ಏನು ಮಾಡ್ತೇನೆ, ಇದು ಎಕ್ಸೆಲ್ನ ಟೇಬಲ್. ಮೊನ್ನೆ ನಾನು ಡು ಯು ನೋ ಅಂತ ಹೇಳುವ ಸೀರೀಸ್ನಲ್ಲಿ ಅಥವಾ ನಿಮಗಿದು ತಿಳಿದಿದೆಯೇ ಅಂತ ಹೇಳುವ ವಿಡಿಯೋ ಸೀರೀಸ್ನಲ್ಲಿ 8ನೇ ವಿಡಿಯೋದಲ್ಲಿ ಎಕ್ಸೆಲ್ನ ರೇಂಜ್ ಮತ್ತು ಟೇಬಲ್ಗಳ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ಟೇಬಲ್ಗಳ ಬಗ್ಗೆ ಅರ್ಥ ಆಗಿದ್ದರೆ ನಿಮಗೆ ಇದು ಸುಲಭವಾಗಿ ಅರ್ಥ ಆಗ್ತದೆ. ಹಾಗಾಗಿ ಒಂದು ವೇಳೆ ನೀವು ಆ ಎಕ್ಸೆಲ್ನ ರೇಂಜ್ ಮತ್ತು ಟೇಬಲ್ಗಳಿಗಿರುವ ವ್ಯತ್ಯಾಸವನ್ನು ನೋಡಿಲ್ಲದಿದ್ದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಪುನಃ ಬನ್ನಿ. ಇಲ್ಲೀಗ ಟೇಬಲ್ ಸ್ಟಾರ್ಟಿಂಗ್ ಫಸ್ಟ್ ರೋದಿಂದಿದೆ. ನನಗೆ ಮೇಲೆ ಸ್ವಲ್ಪ ಜಾಗ ಬೇಕು. ನಾನೇನು ಮಾಡ್ತೇನೆ, ಇದಿಷ್ಟನ್ನು ಕೆಳಗೆ ತರ್ತಾ ಇದ್ದೇನೆ. ಕಂಟ್ರೋಲ್ ಪ್ಲಸ್ ಮಾಡಿದರೆ ಅದಷ್ಟು ರೋಗಳು ಆ್ಯಡ್ ಆಗ್ತದೆ. ಎಕ್ಸೆಲ್ನ ಶಾರ್ಟ್ಕಟ್ ಕೀ ರೋ ಆ್ಯಡ್ ಮಾಡಲಿಕ್ಕೆ ಅಥವಾ ಕಾಲಮ್ ಆ್ಯಡ್ ಮಾಡಲಿಕ್ಕೆ ಕಂಟ್ರೋಲ್ ಪ್ಲಸ್. ಓಕೆ, ಇಲ್ಲೀಗ ನಾನೇನು ಮಾಡ್ತಾ ಇದ್ದೇನೆ, ನನಗೆ ಯಾವ್ಯಾವ ಇನ್ಫಾರ್ಮೇಷನ್ಗಳು ಬೇಕು ಅದನ್ನು ಟೋಟಲ್ ಹಾಕ್ತಾ ಇದ್ದೇನೆ. ಉದಾಹರಣೆಗೆ ನನಗೆ ಟೋಟಲ್ ಸೇಲ್ಸ್ ಎಷ್ಟು ಅಂತ ಬೇಕು. ಟೋಟಲ್ ಸೇಲ್ಸ್ ಫಾರ್ಮುಲಾ ಹಾಕ್ತೇನೆ. ಇಲ್ಲಿ ನಾನು ಸಮ್ಮನ್ನು ಯೂಸ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಸಮ್ ಅಂತ ಹೇಳಿದರೆ ನನ್ನ ಉದಾಹರಣೆಗೆ ನಾನು ಟೋಟಲ್ ಸೇಲ್ಸ್ ಅಥವಾ ಗ್ರಾಸ್ ಸೇಲ್ಸ್ ಎಚ್ ಕಾಲಮಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದರೆ ಸಮ್ ಅಂತ ಹಾಕಿದರೆ ಆಗ ಎಚ್ ಟು ಎಚ್ ಅಂತ ಹಾಕಿದರೆ ಇಡೀ ಕಾಲಮ್ನಲ್ಲಿರುವ ಟೋಟಲ್ ಸಮ್ ಬರ್ತದೆ. ನನಗೆ ಇದರಲ್ಲಿ ಫಿಲ್ಟ್ರ್ ಮಾಡಿದರೆ ಅದರಲ್ಲಿ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಉದಾಹರಣೆಗೆ 12 ಕೋಟಿ ಸೇಲ್ಸ್ ಆಗಿದೆ ಅಂತಿದೆ. ಇಲ್ಲಿ ನಾನು ಎಲ್ಲ ಫಿಲ್ಟ್ರನ್ನು ತೆಗಿತಾ ಇದ್ದೇನೆ. ಖಾಲಿ 12 ಲಕ್ಷದ ಒಂದು ಸೇಲ್ಸನ್ನು ಇಡ್ತಾ ಇದ್ದೇನೆ.
ಆದರೂ ಇಲ್ಲಿ ಎಲ್ಲ ಹೋಗಿ ಒಂದು ರೆಕಾರ್ಡ್ ಮಾತ್ರ ಇದ್ದರೂ ಇಲ್ಲಿಯ ವ್ಯಾಲ್ಯೂ ಚೇಂಜ್ ಆಗಲಿಲ್ಲ. ಯಾಕಂತ ಹೇಳಿದರೆ ಸಮ್ ಅಂತ ಹೇಳುವಂಥದ್ದು ನಿಮಗೆ ಡಾಟಾ ವಿಸಿಬಲ್ ಆದರೂ ಇನ್ವಿಸಿಬಲ್ ಆದರೂ ಅದು ಕೌಂಟ್ ಮಾಡ್ತದೆ. ಅದರ ಬದಲಿಗೆ ನಾನು ಇಲ್ಲಿ ಸಮ್ನ ಬದಲು ಸಬ್ ಟೋಟಲ್ ಅಂತ ಮಾಡ್ತೇನೆ. ಸಬ್ ಟೋಟಲ್ ಅಂತ ಹೇಳುವಂಥದ್ದು ನಿಮಗೆ ವಿಸಿಬಲ್ ಡಾಟಾ ಯಾವುದಿದೆ ಅದರದ್ದು ಮಾತ್ರ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಮಾಡ್ತದೆ. ಇಲ್ಲಿಗ ನನಗೆ ಸಮ್ ಬೇಕು. ಸೊ ಸಬ್ ಟೋಟಲ್ನ ಫಸ್ಟ್ ವ್ಯಾಲ್ಯೂ ಯಾವ ಫಂಕ್ಷನ್ ಸಮ್, ನೆಕ್ಸ್ಟ್ ಯಾವ ರೇಂಜ್ ಅಂಥೇಳಿ ಈಗ ನಾನಲ್ಲಿ ರೇಂಜನ್ನು ಕೊಟ್ಟೆ. ಇದರ ಡಿಫ್ರೆನ್ಸ್ ನೋಡಿ. ಈಗ ನಾನು ಗ್ರಾಸ್ ಸೇಲ್ಸ್ನಲ್ಲಿ ಎಲ್ಲವನ್ನು ತೆಗೆದು 2051 ಮಾತ್ರ ಇಡ್ತಾ ಇದ್ದೇನೆ. ಅಲ್ಲಿ ವ್ಯಾಲ್ಯೂ ಕೂಡಲೇ 2051ಕ್ಕೆ ಚೇಂಜ್ ಆಯಿತು. ಸೊ ಇದು ಸಮ್ ಮತ್ತು ಸಬ್ ಟೋಟಲ್ನ ಡಿಫ್ರೆನ್ಸ್. ಈಗ ಟೋಟಲ್ ಸೇಲ್ಸ್ ಆಯಿತು. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಅಂತ, ಕಾಸ್ಟ್ ಅಂತ ಹೇಳಿದರೆ ಕಾಕ್ಸ್ನ ಸಮ್. ಸೊ ಸಬ್ ಟೋಟಲ್ನಲ್ಲಿ ನಾನು ಸಮ್ಮನ್ನು ಮಾಡ್ತಾ ಇದ್ದೇನೆ. ಕಾಕ್ಸ್ನ ಕಾಲಮ್ ನೇಮ್ ಈಸ್ ಕೆ. ಇದೆಲ್ಲವನ್ನು ನಾನು ಅಕೌಂಟಿಂಗ್ ಆಗಿ ಚೇಂಜ್ ಮಾಡ್ತಾ ಇದ್ದೇನೆ. ಸೊ ದಟ್ ವ್ಯಾಲ್ಯೂ ಈಸಿಯಾಗಿ ಕಾಮಾ ಸಪ್ರೇಟೆಡ್ ಆಗಿ ಓದಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನಾನು ಟೋಟಲ್ ಕಾಸ್ಟ್ ಆಯಿತು, ಟೋಟಲ್ ಸೇಲ್ಸ್ ಆಯಿತು, ಟೋಟಲ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದೇನೆ ಅಂತ ನೋಡೋಣ. ಸಬ್ ಟೋಟಲ್ ಆಫ್ ಸಮ್ ಮತ್ತು ಡಿಸ್ಕೌಂಟ್ನ ಕಾಲಮ್ ಐ ಕಾಲಮನ್ನು ಹಾಕಿದ್ದೇನೆ. ನೆಕ್ಸ್ಟು ಟೋಟಲ್ ಪ್ರಾಫಿಟ್ ಎಷ್ಟು ಬಂದಿದೆ ನೋಡೋಣ. ಪ್ರಾಫಿಟ್ನ ಕಾಲಮ್ ನೇಮ್ ಎಲ್. ಸೊ ಎಲ್ ಟು ಎಲ್. ಇಲ್ಲಿಗ ಇದಿಷ್ಟು ಕಾಲಮ್ಸ್ಗಳನ್ನು ನಾನು ಹಾಕಿದೆ. ಉಳಿದ ಕಾಲಮ್ಗಳ ಅಗತ್ಯ ಇಲ್ಲ ನನಗೆ. ಇಲ್ಲಿ ಇದು ಟೋಟಲ್ ವ್ಯಾಲ್ಯೂವನ್ನು ಕೊಡ್ತದೆ. ಇಲ್ಲಿ ನಾನು ಫಿಲ್ಟ್ರನ್ನು ಚೇಂಜ್ ಮಾಡಿದರೆ ಪ್ರತಿ ಫಿಲ್ಟ್ರಿಗೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ನನಗೆ ಈ ಫಿಲ್ಟ್ರನ್ನು ಪ್ರತಿ ಸರ್ತಿ ಚೇಂಜ್ ಮಾಡೋ ಬದಲು ಅದನ್ನು ವಿಜುವಲ್ ಆಗಿ ಯಾವ ಥರ ಮಾಡ್ಬೋದು ನೋಡೋಣ. ನಾನೀಗ ಇನ್ಸರ್ಟ್ ಮೆನ್ಯೂಗೆ ಹೋಗ್ತಾ ಇದ್ದೇನೆ. ನನ್ನ ಕರ್ಸರನ್ನು ಟೇಬಲ್ನ ಒಳಗಿಡ್ತಾ ಇದ್ದೇನೆ. ಸೊ ನಾನೀಗ ಸೆಗ್ಮೆಂಟ್ ಕಾಲಮ್ನ ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡಿದ್ದೇನೆ. ಈಗ ಇನ್ಸರ್ಟಿಗೆ ಹೋಗಿ ಸ್ಲೈಸರ್ ಅಂತೇಳೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸ್ಲೈಸರ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಟೇಬಲ್ನಲ್ಲಿ ನಿಮ್ಮ ಕರ್ಸರ್ ಉಂಟು ಅಂತೇಳಿ ಆದರೆ ಕೂಡಲೇ ಅದು ಯಾವ ಸ್ಲೈಸರ್ ಅಂತೇಳಿ ಆಪ್ಷನ್ಸ್ ಕೊಡ್ತದೆ, ಅಂದರೆ ಕಾಲಮ್ ನೇಮ್ಗಳನ್ನು ಕೊಡ್ತದೆ. ನಾನು ಏನು ಮಾಡ್ತಾ ಇದ್ದೇನೆ, ಮೊದಲನೇದಾಗಿ ಕಂಟ್ರಿ, ನನಗೆ ಕಂಟ್ರಿ ಬೇಕು. ನೆಕ್ಸ್ಟ್ ಕಂಟ್ರಿಯ ಒಳಗೆ ಸೆಗ್ಮೆಂಟ್ ಯಾವುದು ಅಂತ ಬೇಕು. ಸೆಗ್ಮೆಂಟ್ ಆದ ನಂತರ ಪ್ರಾಡಕ್ಟ್ ಯಾವುದು ಅಂತ ಬೇಕು. ಅದಾದ ನಂತರ ಇಯರ್ ಮತ್ತು ಮಂತ್. ಇದಿಷ್ಟು, ಇನ್ನೊಂದು ಡಿಸ್ಕೌಂಟ್ ಬ್ಯಾಂಡ್. ಇದಿಷ್ಟನ್ನು ನಾನು ಸ್ಲೈಸರ್ ಆಗಿ ಹಾಕ್ತೇನೆ. ಅಂತ ಹೇಳಿದರೆ ಯಾವ ಯಾವ ವ್ಯಾಲ್ಯೂನಲ್ಲಿ ನೀವು ಫಿಲ್ಟ್ರ್ ಮಾಡಲಿಕ್ಕೆ ಬಯಸ್ತೀರಿ. ಇದಿಷ್ಟು ಸ್ಲೈಸರ್ಗಳು ನನಗೆ ಸಿಕ್ಕಿತು. ಸೊ ನಾನು ಮೊದಲನೇದಾಗಿ ಇಯರ್ ಸ್ಲೈಸರನ್ನು ಹಾಕ್ತೇನೆ. ಅದಾದ ನಂತರ ಮಂತ್ ಸ್ಲೈಸರ್. ಮಂತ್ ಆದ ನಂತರ ಇದನ್ನು ಕ್ಲಿಯರಾಗಿ ನೋಡಿ. ಇದು ಎಲ್ಲವೂ ಈಗ ಕೆಳಗಿನ ಟೇಬಲಿಗೆ ಲಿಂಕ್ ಆಗಿದೆ. ನೀವು ಯಾವಾಗ ಸ್ಲೈಸರನ್ನು ಹಾಕ್ತಿರೋ ಟೇಬಲ್ನ ವ್ಯಾಲ್ಯೂಗೆ ಅಥವಾ ಟೇಬಲ್ನ ಕಾಲಮ್ಸಿಗೆ, ಆಗ ಅದು ಆ ಟೇಬಲಿಗೆ ಲಿಂಕ್ ಆಗಿರ್ತದೆ. ಉದಾಹರಣೆಗೆ ಈಗ ಇಲ್ಲಿ ನೋಡಿ 12,79,000 ಸೇಲ್ಸ್ ಆಗಿದೆ. ಅದು 2 ವರ್ಷದ ಒಟ್ಟು ಮೊತ್ತ. ನಾನೀಗ ಏನು ಮಾಡ್ತೇನೆ, 2013 ಮಾತ್ರ ಸೆಲೆಕ್ಟ್ ಮಾಡ್ತೇನೆ. ಕೂಡಲೇ ಅಲ್ಲಿ 2013 ವ್ಯಾಲ್ಯೂ ಮಾತ್ರ ಬರ್ತದೆ. 2,85,00,000 2013 ಸೇಲ್ಸ್. 2014 ಸೇಲ್ಸ್ 9,93,00,000. ನನಗೀಗ 2013 ಜನವರಿ ಅಥವಾ ನವಂಬರ್ನ ಸೇಲ್ಸ್ ಮಾತ್ರ ನೋಡಬೇಕಾದ್ರೆ ನಾನು ನವಂಬರನ್ನು ಕ್ಲಿಕ್ ಮಾಡ್ತೇನೆ. ಹೀಗೆ ನೀವು ಪ್ರತಿಯೊಂದು ಫಿಲ್ಟ್ರನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ನನಗೆ ನವಂಬರ್ನಲ್ಲಿ ಕೆನಡಾದ ಸೇಲ್ಸ್ ಎಷ್ಟಾಗಿದೆ, ಇಲ್ಲಿ ಕೆಳಗಿನ ಟೇಬಲ್ ಫಿಲ್ಟರ್ ಆಗ್ತಾ ಇರೋದನ್ನು ನೋಡ್ಬೋದು ನೀವು. ಅದೇ ರೀತಿ ಇಲ್ಲಿ ವ್ಯಾಲ್ಯೂ ಸಹಿತ ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ ಪುನಃ ಚಾನಲ್ ಪಾರ್ಟ್ನರ್ಸ್, ನನಗೆ ಎಂಟರ್ಪ್ರೈಸ್ನಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಇದನ್ನು ಮಾತ್ರ ನೋಡ್ಬೋದು, ಅಥವಾ ಚಾನೆಲ್ ಪಾರ್ಟ್ನರ್ಸಲ್ಲಿ ಎಷ್ಟು ಸೇಲ್ಸ್ ಆಗಿದೆ. ನಿಮಗೆ ಫಿಲ್ಟರ್ ಹಾಕಿದ್ದನ್ನು ತೆಗಿಬೇಕು ಅಂತ ಹೇಳಿದರೆ ಇಲ್ಲಿ ಟಾಪ್ ಕಾರ್ನರಲ್ಲಿ ಪ್ರತಿ ಸ್ಲೈಸರ್ನ ಟಾಪ್ ಕಾರ್ನರಲ್ಲಿ ಕ್ಲಿಯರ್ ಫಿಲ್ಟರ್ ಅಂತಿದೆ. ಅದನ್ನು ಕ್ಲಿಕ್ ಮಾಡಿದಾಗ ಆ ಫಿಲ್ಟರ್ ಕ್ಲಿಯರ್ ಆಗ್ತದೆ. ಅದೇ ರೀತಿಯಲ್ಲಿ ಮಲ್ಟಿ ಸೆಲೆಕ್ಟ್, ನನಗೀಗ ಇಷ್ಟವರೆಗೆ ನಾನು ಒಂದು ಸೆಲೆಕ್ಟ್ ಮಾಡಿದಾಗ ಉಳಿದ ಸೆಲೆಕ್ಷನ್ ಹೋಗ್ತಾ ಇತ್ತು. ನನಗೀಗ ಎರಡರದ್ದು ಕಂಬೈನ್ ನೋಡಬೇಕು ಅಂತೇಳಿ ಆದರೆ ಮಲ್ಟಿ ಸೆಲೆಕ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ, ಈಗ ನಾನು ಎಂಟರ್ಪ್ರೈಸನ್ನು ಕ್ಲಿಕ್ ಮಾಡಿದಾಗೆ ಐ ಕ್ಯಾನ್ ಸೆಲೆಕ್ಟ್ ಮಿಡ್ ಮಾರ್ಕೆಟ್. ಸೊ ಮಿಡ್ ಮಾರ್ಕೆಟ್ ಮತ್ತು ಎಂಟರ್ಪ್ರೈಸಲ್ಲಿ ನನಗೆ 2 ಐಟಮ್ಸು ಸೇಲ್ ಆಗ್ತದೆ. ಇಲ್ಲಿಗೆ ನಾನು ಪುನಃ ಕ್ಲಿಕ್ ಮಾಡಿದರೆ ಮಿಡ್ ಮಾರ್ಕೆಟ್ ಹೋಗ್ತದೆ. ಅದೇ ರೀತಿ ನನಗೆ ಇಲ್ಲಿ
2014 ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ಬೇಕು ಅಂತೇಳಿ ಆದರೆ ನಾನು ಮಲ್ಟಿ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ ಫಸ್ಟ್ ಕ್ವಾರ್ಟ್ರು ಸಿಕ್ಕಿತು. ಹೀಗೆ ಇದ್ದಿಷ್ಟು ಮಾಡಿದರೆ ನಿಮಗೆ ನಿಮ್ಮ ಡಾಟಾ ಫಿಲ್ಟ್ರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದಿಷ್ಟು ಎಕ್ಸೆಲ್ನಲ್ಲಿ ಸ್ಲೈಸರ್ಸ್ ಮತ್ತು ಫಿಲ್ಟರ್ಸನ್ನು ಯಾವ ಥರ ಬಳಸ್ಬೋದು ಅಂತ. ಫಿಲ್ಟರ್ನಲ್ಲಿ ನಿಮಗೆ ಸುಲಭದಲ್ಲಿ ಬೇಕು ಅಂತೇಳಿ ಆದರೆ ಡೈರೆಕ್ಟಾಗಿ ಯಾವ್ಯಾವ ಐಟಮ್ಸ್ ಬೇಕೋ ಅದನ್ನು ಕ್ಲಿಕ್ ಮಾಡಿ ಫಿಲ್ಟರ್ ಮಾಡ್ಬೋದು. ಆದರೆ ಸ್ಲೈಸರ್ ಆದರೆ ನಿಮಗೆ ನೋಡಲಿಕ್ಕೆ ಚೆಂದ ಆಗ್ತದೆ. ಅದೇ ರೀತಿ ಫಿಲ್ಟರ್ ಮಾಡಿ ನೀವು ಯಾವುದೇ ಡಾಟಾವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಇದು ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅಂತೇಳಿ ಆದರೆ ಲೈಕ್ ಬಟನನ್ನು ಒತ್ತಿ ನಿಮ್ಮ ಮಿತ್ರರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ಅದೇ ರೀತಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೂ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂತೇಳಿ ಆದರೆ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು.